ನಮ್ಮೂರು ನಾನು ಹುಟ್ಟಿ ಬೆಳೆದ ಊರು. ಕೆಲವೊಮ್ಮೆ ನಾವು ಹುಟ್ಟಿ ಬೆಳೆದ ಜಾಗದ ಬೆಲೆ ಬಗ್ಗೆ ನಮ್ಗಲ್ಲಿದ್ದಾಗ ಗೊತ್ತಾಗಲ್ಲ, ಬಟ್ ಈಗ ಎಷ್ಟು ಚಂದ ಅನಿಸುತ್ತೆ ಅಲ್ವಾ. ಹಲೋ, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಬ್ರೇಕ್ಫಾಸ್ಟ್ ಆಯಿತು, ಇವಾಗ ರೆಡಿ ಆಗಿದ್ದೀನಿ. ಒಂದು ಮೇಕಪ್ ಇದೆ, ಮುಗಿಸ್ಕೊಂಡು ಮತ್ತೆ ಬರೋಣ, ಮತ್ತೆ ಊರ್ತೆಲ್ಲ ವ್ಲಾಗ್ ಮಾಡೋಣ. ಲೆಟ್ಸ್ ಗೋ. ನನ್ನ ಡ್ರೆಸ್ ನೋಡಿಸ್ತೀನಿ, ಡೀಟೇಲ್ ಶೋ ಮೈ ಔಟ್ಫಿಟ್. ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ, ಚಂದ ಇದೆ. ನನ್ನ ಔಟ್ಫಿಟ್ ಲೆಟ್ಸ್ ಗೋ. ಆ್ಯಂಡ್ ಈಗಲೇ ಗೊತ್ತಾಗಿದೆ ಎಲ್ಲಿದ್ದೀನಿ ಅಂತ. ಹೌದು, ನಮ್ಮ ಮಮ್ಮಿ ಮನೇಲಿದ್ದೀನಿ, ಊರಲ್ಲಿ, ನಾನು ಹುಟ್ಟಿ ಬೆಳೆದ ಊರಲ್ಲಿ. ಆ್ಯಂಡ್ ಅವತ್ತು ಬೆಳಗ್ಗೆನೇ ಸ್ವಲ್ಪ ರೆಡಿಯಾಗಿ, ಒಂದು ಮೇಕಪ್ ಇತ್ತು ಪಕ್ಕದ ಊರಲ್ಲೇ. ಸೊ ಮೇಕಪ್ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಮ್ಮ ಮಮ್ಮಿ ದೋಸೆ ಮಾಡಿಕೊಟ್ಟಿದ್ರು, ದೋಸೆ ತಿಂತಾ ಇದ್ದೀನಿ. ಮಮ್ಮಿ, ಥ್ಯಾಂಕ್ ಯು ಫಾರ್ ದ ದೋಸಾ. ಥ್ಯಾಂಕ್ ಯು ಫಾರ್ ದ ದೋಸಾ. ನೀರು ನಿಮ್ಮ ಅಮ್ಮಮ್ಮ ನೋಡು, ಸುಜಿ ಅಮ್ಮಮ್ಮ ಎಲ್ಲ ಹೂಗಳೆಲ್ಲ ಇಟ್ಬಿಟ್ಟಿದ್ದಾರೆ ಗಿಡಕ್ಕೆ. ಸುಜಿ ಹೇಳ್ದೆ ಅಲ್ವಾ, ಒಂದು ಮೇಕಪ್ ಇತ್ತು, ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಬಂದು ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ ಮಲ್ಕೊಂಡು ರೆಸ್ಟ್ ಮಾಡಿ, ಮತ್ತು ಈವ್ನಿಂಗ್ ನಾನು ನಮ್ಮ ಅಕ್ಕ ಎಲ್ಲ ಸ್ವಲ್ಪ ಹೊತ್ತು ತೋಟದ ಕಡೆ ಎಲ್ಲ ವಾಕ್ ಮಾಡಿಕೊಂಡು ಆ ನೇಚರ್ನ ಫೀಲ್ ಮಾಡೋಣ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಲಿಟ್ರಲಿ ನಾವು ಊರಲ್ಲಿದ್ದಾಗ ನಮ್ಗೆ ಆ ಫೀಲ್ ಇರಲಿಲ್ಲ, ಬಟ್ ಇವಾಗ ನಮ್ಮದೇ ಆದಂಥ ಒಂದು ಜೀವನ. ಇಲ್ಲಿ ಊರು ಬಿಟ್ಟು ಊರಿಗೆ ಬಂದಾದ ಮೇಲೆ ಇಲ್ಲಿನ ವಾತಾವರಣ ಎಲ್ಲ ನೋಡಿದಾಗ ಆ ವಾತಾವರಣ ಎಷ್ಟು ವ್ಯಾಲ್ಯೂಬಲ್, ಎಷ್ಟು ಪ್ರೀಷಿಯಸ್ ಅಂತ ಅರ್ಥ ಆಗುತ್ತೆ. ಯಾಕೆ ಅಂದರೆ ಇಲ್ಲಿನ ವಾತಾವರಣ ಹೇಗಿರುತ್ತೆ, ಇವಾಗ ವಾಕ್ ಮಾಡ್ತೀವಿ ಅಂದರೂ ಸುತ್ತಮುತ್ತ ಬಿಲ್ಡಿಂಗ್, ಟ್ರಾಫಿಕ್, ಜನಗಳು, ವೆಹಿಕಲ್ಸ್, ಪೊಲ್ಯೂಷನ್ ಈ ಥರ ಇರುತ್ತೆ. ಬಟ್ ಊರಲ್ಲಿ ನಾವು ಹುಟ್ಟಿ ಬೆಳೆದಂಥ ಊರು ಎಷ್ಟು ಬ್ಯೂಟಿಫುಲ್, ಬಿಕಾಸ್ ಸುತ್ತಮುತ್ತ ಎಲ್ಲ ಕಡೆ ಗ್ರೀನರಿ, ಆ ಪಾಸಿಟಿವ್ನೆಸ್ ಮತ್ತು ಆ ಸೈಲೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಅನ್ನೋದು, ಏನೇ ಆಗಲಿ ನಮ್ಮ ಹತ್ರ ಇದ್ದಾಗ ಗೊತ್ತಾಗಲ್ಲ, ಇಲ್ಲೇ ಇದ್ದಾಗೆ ಆ ಬೆಲೆ ಗೊತ್ತಾಗೋದು ಅಂತ. ಆ್ಯಂಡ್ ಇಲ್ಲಿನ ಗಾಳಿ ಬೇರೆ, ಅಲ್ಲಿನ ಗಾಳಿ ಬೇರೆ, ಆ್ಯಂಡ್ ಇಲ್ಲಿನ ನೆಮ್ಮದಿ ಬೇರೆ, ಅಲ್ಲಿನ ಜನ ಸರಳತೆ ಬೇರೆ, ಅದೊಂಥರ ಡಿಫ್ರೆಂಟ್ ಅಲ್ವಾ. ಸೊ ಎಲ್ಲ ವಾಕ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಏನೇನಿದೆ ಏನು ಎಲ್ಲ ನೋಡ್ಕೊಂಡು ಒಂಥರ ಫೀಲ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಮೇಲೆ ಟ್ಯಾಂಕ್ ಎಲ್ಲ ಇದೆ ನಮ್ಮ ದೊಡ್ಡಪ್ಪ ಅವ್ರದ್ದು, ಅಲ್ಲೆಲ್ಲ ಓಡಾಡಿಕೊಂಡು ಎಂಜಾಯ್ ಮೀನ್ಸ್ ಆ ಫೀಲ್ ಮಾಡಿಕೊಂಡು, ಮತ್ತು ದೊಡ್ಡಪ್ಪ ಎಲ್ಲ ಎಳ್ನೀರೆಲ್ಲ ತಂದು ಕೊಡೋದು, ಕುಡಿಯೋದು, ಆ್ಯಂಡ್ ಆ ಪ್ರೀತಿ ಅದೆಲ್ಲ ಅನ್ಕಂಡೀಷ್ನಲ್ ಬಿಡಿ. ಆ್ಯಂಡ್ ಮತ್ತು ಈ ಥರ ಗ್ರೀನರಿ, ಈ ವ್ಯೂ ಎಂಥ ಕಡೆ ಹೋದರೆ ಸಿಗುತ್ತೆ ಹೇಳಿ. ನಮ್ಮೂರೆಲ್ಲ ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ಮೇಲೆ. ಆ್ಯಂಡ್ ನಮ್ಮ ತನು ನೋಡಿ ಹೂವು ಕಿತ್ತಾ ಇದ್ಲು. ಆ್ಯಂಡ್ ಟ್ಯಾಂಕಲ್ಲಿ ಫಿಶಸ್, ಸಣ್ಣ ಫಿಶಸ್ ಇತ್ತು, ಲೈಕ್ ಇದನ್ನು ಪೆಡಿಕ್ಯೂರ್ ಅಂತಾರೆ ಅಲ್ವಾ. ಹಾಗಾಗಿ ನಾನು ಕಾಲೆಲ್ಲ ಇಟ್ಕೊಂಡು ಮಾಡ್ತಿದ್ವಿ. ನನಗೆ ಗೊತ್ತಿಲ್ಲ ಇದು ಎಷ್ಟು ರೀತಿ ವರ್ಕ್ ಆಗುತ್ತೆ ಪೆಡಿಕ್ಯೂರ್ ಹಂಗೆಲ್ಲ. ಬಟ್ ನಾನೇನಂತ ಅಂತೀನಿ ಅಂದರೆ, ಇದು ಎಲ್ಲೋ ನಾನು ಓದಿದೆ, ಇಟ್ ಈಸ್ ನಾಟ್ ಹೆಲ್ದಿ, ಡೇಂಜರಸ್ ಅನ್ನೋ ಥರ. ಬಟ್ ಓಕೆ, ಯಾವಾಗಲೂ ಮಾಡಲ್ವಲ್ಲ, ಅದೊಂಥರ ಖುಷಿ ಅಂತ ಫೀಲ್ ಮಾಡ್ಕೊಂಡು ಮಾಡಿದ್ವಿ. ಆ್ಯಂಡ್ ಅಲ್ಲೇ ಒಂದಷ್ಟು ವೀಡಿಯೋಸ್ ಕೂಡ ಮಾಡ್ಕೊಂಡು, ಬಿಕಾಸ್ ಅದೊಂದು ಮೆಮೊರಿ ಅಲ್ವಾ. ನಾವು ಮನೆಯಲ್ಲಿ ವಿಡಿಯೋ ಮಾಡೋದಕ್ಕೂ ಅಲ್ಲಿನ ವಿಡಿಯೋಗೂ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಸಂಜೆ ಆದರೆ ನೋಡಿ, ಏನು ಹೇಳ್ತೀಯ ತನು, ಎಲ್ಲಿಗೆ ಬಂದಿದ್ಯಾ ತನು? ನಿಮ್ಮ ಅಜ್ಜಿ ನೋಡ್ತಾರೆ ತನು. ಹಾಯ್ ಅಜ್ಜಿ, ಹೇಗಿದ್ಯಾ ಅಂತ ಕೇಳಿ ಇಲ್ಲಿಂದಾನೆ. ಹಾಯ್ ಅಜ್ಜಿ, ನನ್ನನ್ನು ಬಿಟ್ಟು ಹೇಗಿದ್ಯಾ ಅಜ್ಜಿ ನೀನು ಅಂತೇಳಿ ಮಾತಾಡ್ತಾನು. ಈ ಜಯಪಪ್ಪ ಯಾವುದೋ ನೀರು ಕೊಟ್ರೆ ಎಷ್ಟು ಚೆನ್ನಾಗಿತ್ತು ಅಕ್ಕ. ನಾವು 60 ರೂಪಾಯಿ ಸುಮ್ಮನೆ ಹೊಸಬರು ಬಂದ್ರೆ ಹಂಗೆ ಬಿಡೋ ಮಾಮ ಓಡೇ ಹೋಗ್ತೈತಿ. ನಂಬಿಕೆ ಇಲ್ಲ. ಮಳೆ ಬರ್ತಾ ಇದೆ, ತಣ್ಣಗಾಗುತ್ತೆ ಇವಾಗ. ಮಳೆ ಬರುತ್ತೆ ಮತ್ತೆ ತಣ್ಣಗಾಗುತ್ತೆ, ಇನ್ನೂ ಬಿಸಿ ಜಾಸ್ತಿ ಆಗುತ್ತೆ. ಹೌದಾ,
ಕಬಾಬ್ ಮಾಡ್ತಿದ್ದೆ ನಮ್ಮ ಮಮ್ಮಿ ಕಬಾಬ್. ನೋಡಿದ್ರೆ ಮಮ್ಮಿ ಎಷ್ಟು ಎಣ್ಣೆ ಉಳಿತಾಯ ಮಾಡ್ತಾವ್ರೆ, ಎಷ್ಟು ಎಣ್ಣೆ ಹಾಕಿ ನಮ್ಮ ಮಮ್ಮಿ ಇಟ್ಕೊಂಡ್ರು ನೋಡ್ಸ್ಬಿಟ್ರೆ ಮುಗಿದ ಕತೆ ಎಲ್ಲ. ನಾವು ಅಲ್ಲೇ ಅವರಮ್ಮ ಇಲ್ಲಿ ಹೆಂಗಿರ್ತೀವಿ ನಾವು ಹೋಗ್ಲಿ, ಹಿಂಗೆ ಇರೋದು ನಾವು. ಅರ್ವೆ, ಹೊಸ ಅರ್ವೆ ಇಟ್ಟಿದ್ದಾರೆ, ಚೆನ್ನಾಗಿದೆ ಮಮ್ಮಿ ಅರ್ವೆ. ನಾನು ಹೇಳಿದ್ದಕ್ಕೆ ತಂದ್ಕೊಟ್ಟಿದ್ದ ಎಣ್ಣ, ಇಲ್ಲಾಂದ್ರೆ ತಂದ್ಕೊಡ್ತಾ ಇರ್ಲಿಲ್ಲ. ಮಮ್ಮಿ ನಾನು ನಿಂಗೆ ಹೊಸ ಮೊಬೈಲ್ ತಗೊಟ್ನಲ್ಲ, ಒಂದು ಥ್ಯಾಂಕ್ಸ್ ಹೇಳ್ದೆ ಮಮ್ಮಿ. ಹೇಳ್ದೆ ಯಾವಾಗ? ನಿನ್ನ ಎದೆ ಮುಟ್ಕೊಂಡು ಹೇಳ್ಬಿಡು. ಹೇಳಿಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ನಿಮ್ಗೆ ಹೆಂಗೆ ಹೇಳಿದ್ರು ಥ್ಯಾಂಕ್ಸ್ ಅಮ್ಮ. ಇನ್ನೂ ಸರಿ ಹೇಳು. ಹಂಗಲ್ಲ ಕೃತಿ, ಥ್ಯಾಂಕ್ ಯು ಸೋ ಮಚ್ ಮಗಳೇ, ನಿನ್ನಷ್ಟು ಒಳ್ಳೆ ಯಾರಿಲ್ಲ ಮಗಳೇ, ನಂಗೆ ಯಾರು. ನಿನ್ನ ನಿಯತ್ತಾಗಿ ಹೇಳು, ಎಲ್ಲರಿಗಿಂತ ಪ್ರೀತಿ ಮೇಲೆ ನನಗೆ ತಾನೇ ಇರೋದು. ಕರೆಕ್ಟಾಗಿ ಹೇಳು, ಕರೆಕ್ಟಾಗಿ. ನಿನಗೆ ನಿನ್ನ ಮಗನ ಮೇಲೆ, ನನಗೆ ನಿನ್ನ ಮೇಲೆ. ಅದು ಹೆಂಗಂತೆ ನೀನು, ಅದೇನು ಕತೆ ನಮ್ಮ ಯಾವಾಗ ನೋಡು ಮಗನ ಮೇಲೆನೇ ಆಗ್ತೀಯ. ಹೊಡ್ಬಿಟ್ಟೆ ಗೊತ್ತಾ ನಿಮ್ಮ ಪಪ್ಪಗೆ ಇರುತ್ತೆ, ಗಂಡನ್ ಹೆಂಡತಿ ಮೇಲೆ ಆಸೆ ಇದ್ದೇ ಇರುತ್ತೆ, ನನ್ನಷ್ಟಿಲ್ಲ. ನಾನೇ ನಮ್ಮ ಮಮ್ಮಿ ಚೆನ್ನಾಗಿರ್ಬೇಕು ಅನ್ನೋದು ನಾನೇ. ಡೋ ಅಲ್ಲ, ನನ್ನ ನಿಯತ್ತು ಹೇಳ್ತಾರೆ ಅಲ್ಲ. ನಿಜ, ನಾನು ಅದನ್ನ ನಿಜಾನೇ ನಾನು ಹೇಳ್ತಾರೆ. ನನಗೆ ಒಬ್ರು ಕೂಡ ನಾನು ನೋಡು ಒಂದು ವಾರ ಬಾಗ ಬಿದ್ದಿದ್ದೀನಿ ಫೋನ್ ಇಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿ ಪ್ಯಾಡಲ್ಲಿ ಹಾಕೊಂಡಿದ್ರೆ ನಂಗೆ ಯಾಕೋ ಒಂಥರ ಮನಸ್ಸು ಬೇಜಾರಾಗ್ತಾ ಇತ್ತು. ನನ್ನ ಹತ್ರ ಅಕ್ಕಿ ಪ್ಯಾಡಲ್ಲಿ ಏನು ಮಾಡೋದು, ಹೆಂಗ್ ತಗೊಳ್ಳೋದು, ಯಾವ ದಾರಿ ಇದೆ, EMI ಖರ್ಚು ನಮ್ಗೆ ಕಟ್ಟಕ್ಕಾಗಲ್ಲ. ನನ್ನ ಕೈಯಲ್ಲಿ ಆಗಲ್ಲ, ಇದೊಂದಿದೆ ಅದೊಂದಿದೆ ತಗೊಂಡ್ಬಿಟ್ರೆ ಏನು ನಾನು ಬೇಡ ಬಿಡು, ಫಿಕ್ಸ್ ಆಗೋಗಿದ್ದೆ, ನೆಮ್ಮದಿ ಆಗೋಗ್ಬಿಟ್ಟೆ. ಸಾಕ್ಷಿ ಬೇಡ ವಿರಳ ಅದಲ್ಲ, ಅದಕ್ಕೆ ದೇವ್ರ ಕರುಣೆ ನೋಡ್ಸೋದಲ್ಲ, ನಿಮ್ಮ ಮಗಳ ಕರುಣೆ ನೋಡ್ಸೋದು. ಫೋನ್ ಮಾತ್ರ ತಗೊಳೋದು ಬೇಡ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ಏನು ದೇವ್ರ ಅಂತ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟು, ನನಗೊಳ್ಳೆ ಬುದ್ಧಿ ಕೊಟ್ಟವ್ರ, ಒಳ್ಳೆ ಬುದ್ಧಿ ಕೊಟ್ಟು ನಾನೇ ಅವ ಹಳೆ ಫೋನ್ ಆಗ್ತಲ್ಲ ಅನ್ಕೊಂಡಿದ್ದೆ. ಹೊಸ ಫೋನ್ ನಿಜವಾಗ್ಲೂ ನೋವೇನೆ ಮಾಡಿರ್ಲಿಲ್ಲ, ತಂದ್ಕೊಡ್ತೀನಿ ಅಂತ. ಕೊಡ್ತೀಯ ಅಂತ ಇನ್ನೊಂದು ಕೇಳಕ್ಕೂ ನನಗೂ ಒಂಥರ ಬೇಜಾರಲ್ಲ. ಪಾಪ ಅವರು ಇವಾಗ ಸಾಲ ಮನೆ ಅಂದು ಇದು ಅಂದವ್ರೆ. ಹೆಂಗೆ ಇದು ಇವಾಗ EMI ಕೊಡ್ತೀಯ ನೀನು, ಈ ಸರಿ EMI ತಂಟೆಗೆ ಹೋಗಿಲ್ಲ. EMI ಕೊಡ್ತೀಯ ನೀನು ಇವಾಗ ಬೇಕು ಅಂದ್ರೆ, ಮತ್ತೆ ಕಟ್ಲಿಲ್ಲ ಅಂದ್ರೆ ನನ್ನ ಮಗಳ ಮೇಲೆ ಯಾಕೆ ಹಾಕೋದು ನಾನು? ನಿನ್ನ ಮೇಲೆ ಹಾಕೋಕ್ಕೆ ಬಾ, ನನಗೆ ಇದೇ 2 ಎಲ್ಲ ಜಾಸ್ತಿ ಇದಾವಲ್ಲ ಇವೆ. ನಾನೆಲ್ಲೋ ಚೀಟಿ ಎಲ್ಲ ಕಟ್ತಾ ಇದ್ದೀನಿ, ಯಾಕೆ ಸುಮ್ಮನೆ ಅಂತ ಅದೊಂದು ಟೆನ್ಷನ್. ಸುಮ್ಮನೆ ಆಗೋದೆ. ಅದಕ್ಕೆ ನಾನು ಏನು ಕೇಳಲಿಲ್ಲ. ನೋಡೋಣ ಅದೇನಾನ ರೆಡಿ ಆದರೆ ಅಂದರೆ ಹಂಗೆ ಫಿಕ್ಸ್ ಆಗಿ ಹೋಗ್ಲಿ ಬಿಡೋಣ. ದೋಸೆಗೆ ಟೊಮೆಟೊ ಗೊಜ್ಜು, ಟೊಮೆಟೊ ಗೊಜ್ಜು. ನಮ್ಮ ಮಮ್ಮಿ ಟೊಮೆಟೊ ಗೊಜ್ಜು ಚೆನ್ನಾಗಿ ಮಾಡ್ತಾರೆ. ಯಾಕೆ ಗೊತ್ತಾ ನಿಂಗೆ ಕೊಡ್ಸಿದ್ದು? ನೀನು ರಾತ್ರಿ ಇವಾಗ ಬೆಳಗ್ಗೆ ಸಾಯಂಕಾಲ ಹಸು ಮನೆ ತೋಟ ಅದೇ ಆಗೋಗಿರುತ್ತೆ. ಎಷ್ಟು ಕೆಲಸ ಮಾಡಿದ್ರು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ರೆ ನಿಂಗೂ ರಿಲ್ಯಾಕ್ಸ್ ಆಗುತ್ತೆ. ಅದೇ ಇಲ್ಲ ಅಂದರೆ ಇನ್ನೂ ತಿಕ್ಲಿಡ್ಬಿಡುತ್ತೆ, ಬೇಜಾರು. ಅಟ್ಲೀಸ್ಟ್ ನಾನು ಅವಾಗವಾಗ ನನ್ನ ಮೊಮ್ಮಕ್ಕಳನ್ನೆಲ್ಲ ನೋಡ್ತಾ ಇರ್ತೀಯ. ನೋಡಿದ್ದೀನಿ ನಾನು ನಿಮ್ಮ ವಿಡಿಯೋ ನೋಡಿದ್ದೀನಿ ಅಂತ ಮಾತಾಡ್ಬಿಡ್ಬೇಕು ಅವಾಗ. ಹಂಗೆ ಅನ್ಸ್ಬಿಡುತ್ತೆ. ವಿಡಿಯೋ ಕಾಲನ್ನ ಮಾತಾಡ್ತಿರ್ಬೇಕು ಅನ್ಸ್ಬಿಡುತ್ತೆ. ನಾನು ದೋಸೆ ಕೊಡ್ಲ ಚೆನ್ನಾಗಿದೆ. ದೋಸೆಗೆ ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ. ಮಗ ಅದ್ಕೋ ಬಾ ಮಗ, ಡಿಪ್ ಮಾಡು. ಚೆನ್ನಾಗಿರ್ತದೆ. ನಾನು ಬೇರೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಮ್ಮ. ₹1 ಕೇಳ್ತಾ ಇದ್ದಮ್ಮ.
ಆ್ಯಂಡ್ ಇದು ನೆಕ್ಸ್ಟ್ ಡೇ ಆ್ಯಂಡ್ ಬೆಳಗ್ಗೆನೇ ನಾನು ಆಲ್ಮೋಸ್ಟ್ 5 o'clockಗೆ ಎದ್ದು ರೆಡಿ ಆಗ್ತಾ ಇದ್ದೀನಿ ಬಿಕಾಸ್ ನಾನು ಬೆಂಗಳೂರು ಹೋಗಬೇಕಿತ್ತು. ಆ್ಯಂಡ್ ಅವತ್ತಿನ ದಿನ ಒಂದು 9:30 9:45 ಹಂಗೆ ಒಂದು ಕ್ಲೈಂಟ್ ಹತ್ರ ಮಾತಾಡಬೇಕಿತ್ತು. ಅವರು ಸಿಗ್ತೀವಿ ಅಂತ ಹೇಳಿದರು. ಸೊ ನಮ್ಮ ಮನೆ ಹತ್ರನೇ ಸಿಗ್ತೀವಿ ಅಂತ ಹೇಳಿ ನಾನು ಕ್ವಿಕ್ಕಾಗಿ ಫ್ರೆಶ್ ಅಪ್ ಏನಾಗಲಿಲ್ಲ, ಸುಮ್ಮನೆ ಫೇಸ್ ವಾಶ್ ಮಾಡಿಕೊಂಡು ಕ್ವಿಕ್ಕಾಗಿ ರೆಡಿಯಾಗಿ ನಮ್ಮಪ್ಪ ಹತ್ರ ಮಂಡಿಕಲ್ಗೆ ಡ್ರಾಪ್ ತೊಗೊಂಡು, ನಮ್ಮಪ್ಪ ಹೆಂಗೂ ಅಂಗಡಿಗೆ ಹೋಗ್ತಿದ್ರು, ಹಂಗೆ ಅಲ್ಲಿಂದ ಡ್ರಾಪ್ ತೊಗೊಂಡು ಬಸ್ಸಿಗೆ ಮತ್ತೆ ಇವಾಗ ಹತ್ತಿ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಬಿಕಾಸ್ ಹೋಗಲೇಬೇಕಾಗತ್ತೆ, ಕ್ಲೈಂಟನ್ನ ಮೀಟ್ ಮಾಡಲೇಬೇಕಾಗತ್ತೆ, ಬಿಕಾಸ್ ಕೆಲಸ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಗಲೇಬೇಕು. ಹಂಗಾಗಿ ಊರಲ್ಲೂ ಇದ್ದಂಗೆ ಆಯಿತು. ಮತ್ತು ಕೆಲಸಕ್ಕೆ ಓಕೆ ದಟ್ಸ್ ಓಕೆ, ಡೈರೆಕ್ಟ್ ಥ್ರೂ ಬಸ್ ಸಿಗುತ್ತೆ ನಮ್ಮೂರಿಂದ ಡೈರೆಕ್ಟ್ ಬೆಂಗಳೂರಿಗೆ. ಸೊ ಹಂಗಾಗಿ ಬಸ್ಗೆ ಹತ್ತಿ ಬಂದು ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ಮತ್ತೆ ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದರೆ ಎಲ್ಲಿಂದಲ್ಲೇ ಇತ್ತು ಬಿಕಾಸ್ ಸಾಕಷ್ಟು ಪಾರ್ಸೆಲ್ಸ್ ಬಂದಿತ್ತು. ನಾನು ಕೆಲವೊಂದು ಬೇರೆಯವ್ರಿಗೆಲ್ಲ ಕಳಿಸ್ಬೇಕಾರೋದು ಇತ್ತು, ನಂದು ಕೂಡ ತುಂಬ ಇತ್ತು. ಆ್ಯಂಡ್ ಇವಾಗ ಎಲ್ಲ ಸೆಗ್ರಿಗೇಟ್ ಮಾಡಬೇಕು. ಫಸ್ಟ್ ಹೋಗಿ ಮೀಟ್ ಮಾಡಬೇಕು. ಆ್ಯಂಡ್ ಮತ್ತೆ ಒಂದು ಜಾತ್ರೆ ಕೂಡ ಇದೆ, ಅದನ್ನು ಮುಗಿಸ್ಕೊಂಡು ಏನಿಲ್ಲ ಮಾಡ್ಕೊಳ್ಳಿ. ಸ್ನಾನನೇ, ವಾಶ್ರೂಮ್ ಸ್ನಾನಕ್ಕೆ ಹೋಗ್ಲಾ ನಾನು? ಬನ್ನುಜ್ಬೇಕಾ? ಇಷ್ಟು ಕೆಲಸ ಇದೆ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ 9:30ಗೆ ಒಂದು ಕ್ಲೈಂಟ್ ಬರ್ತಾರೆ. ಅವ್ರ ಹತ್ರ ಒಂದು 15-20 ನಿಮಿಷ ಮಾತಾಡಿಕೊಂಡು ಮತ್ತೆ ಜಾತ್ರೆಗೂ. ಈಗ ಕ್ವಿಕ್ಕಾಗಿ ಹೋಗಿ ಕ್ಲೈಂಟ್ನ ಮಾತಾಡಿಕೊಂಡು ಮತ್ತೆ ಬಂದು ರೆಡಿ ಆಗಬೇಕು. ಹಿಂದೆ ಸ್ವಲ್ಪ ಮೆಸ್ಸಿ ಆಗಿದೆ, ಪ್ಲೀಸ್ ಡೋಂಟ್ ಮೈಂಡ್, ನನ್ನನ್ನು ಮಾತ್ರ ನೋಡಿ. ನೋಡಿ ನನ್ನ ಮೇಕಪ್ ಎಷ್ಟು ಫ್ಲಾಲೆಸ್ ಆಗಿ ಬಂದಿದೆ ಆ್ಯಂಡ್ ವೆರಿ ಸಿಂಪಲ್ ನ್ಯೂ ಲಿಪ್ಸ್ಟಿಕ್ ಹಾಕಿದೆ. ಹೇರ್ ಸ್ಟೈಲ್ ನಾನು ಏನು ಸಮಾಚಾರ ಅಂದರೆ ರೆಡಿಯಾಗಿ ಬೆಳಗ್ಗೆ ಅಲ್ಲಿ ಬಿಟ್ಟು ಮತ್ತೆ ಬಂದು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಲ್ಲ ಅಮ್ಮ ಹೋಗ್ತಾ ಇಲ್ಲ, ಓಡಿಸಿದ್ರೆ ಹೋಗಲ್ಲ ಕಾರ್ ಮುಂದಕ್ಕೆ. ಓಹೋ ಹೆಂಗ್ ತಿರ್ಗಿಸ್ತಾ ಇದೆಯಾ ನೋಡು. ಹೋಗ್ತಾ ಇಲ್ಲ ಹೇಳು. ಹೋಗ್ತಾನೆ ಇಲ್ಲಪ್ಪ, ಹೋಗ್ತಾ ಇಲ್ಲ ಎಲ್ಲಿ ಮುದ್ದು ಹೋಗ್ಲೇ ಇಲ್ಲ. ಮುದ್ದ ಅಯ್ಯೋ ನಿನ್ನ ಎಲ್ಲಿ ಹೋಗ್ಲೇ ಇಲ್ಲ ಕಾರು. ಆಗ ನಮ್ಮದು ಕಾರು, ನಮ್ಮದಮ್ಮ ಕಾರು. ಅಮ್ಮ ಮುದ್ದು ನಮ್ದು ಕಾರು, ನಮ್ದು ಕಾರು. ಬಿಡು ಬಿಡಿ, ನೀ ಕೈಯಲ್ಲಿ ಆಗಲ್ಲವಾ? ಬಾ ನಮ್ಮ ಕಾರ್ ಬಿಟ್ಬಿಡು ಹಾಗಾದ್ರೆ. ಹಲೋ, ನಮ್ಮ ಕಾರ್ ಬಿಡು, ನಮ್ಮ ಕಾರ ಬೋ. ದೌರಾಣಿ ಇದು ಯಾವುದಲ್ಲ ಏನ್ ಜಾಬ್ ಅಪ್ಪ, ಏನ್ ಜಾಬ್. ರಿಟರ್ನ್ ಹೋಗಿ ಜಾಮ್ ಆಗೋದು. ಜಾಪ್ ಮಾಡೋದಾ? ಇಷ್ಟು ಎಲ್ಲರೂ ಕಾಣಿಸ್ಕೊಂಡು ಮುದ್ದು ತಾತ ಇಳಿದ್ಬಿಟ್ರು. ತಾತ ಅಲ್ಲ ಅವ್ರು ಯಾರೋ ಬೇರೆಯವರು. ನೋಡು ಮುಖ ನೋಡು, ಸರ್ಕಸ್ ಚಕ್ಕೆಚ್ಚ. ಕೇಳಿಸ್ತಿದ್ರು ಯಾರನ್ನ ಕರೀತಾರದ ಟಿಕೆಟ್ ಹೇಳು, ಅವಳು ಹಂಗಲ್ಲ ಹೇಳಿದ್ರು. ಟಿಕೆಟು ಮುದ್ದು ಪಪ್ಪಗೆ ಟಿಕೆಟ್ ಮಾಡ್ಬಿಡು. ಮುದ್ದು ಪಪ್ಪಗೆ ಟಿಕೆಟ್ ಮಾಡ್ಬಿಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.